ಒಂದು ನಿಮ್ಮ ಹತ್ರ ಇವತ್ತು ಬೆಳಿಗ್ಗೆ ನೀವು ಎದ್ದೇಳಿದಾಗ ಅಂದರೆ ಎಚ್ಚರವಾದಾಗ ನಿಮ್ಮಲ್ಲಿದ್ದಂಥ ಸಂಭ್ರಮ ನೀವು ಒಂದು ಕ್ಷಣವಾದರೂ ನಮಗೊಂದು ಹಿನ್ನಡೆಯಾಗಬಹುದು ಅನ್ನುವಂಥ ಒಂದು ಸುಳಿವು ನಿಮಗೆ ಬಂದಿತ್ತಾ? ಅದರಲ್ಲೂ ಉತ್ತರ ಪ್ರದೇಶದಂತ ರಾಜ್ಯದಲ್ಲಿ ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಅರ್ಧಕ್ಕರ್ಧ ಅವ್ರು ತಗೊಂಡು ಹೋಗ್ತಾರೆ ಅಂತ ಹೇಳಿದಾಗ ಈಗ ನಿಮ್ಮ ಮನಸ್ಸಿನಲ್ಲಿ ಏನು ಅನಿಸ್ತಾ ಇದೆ? ಯಾರನ್ನು ಪ್ರಶ್ನೆ ಮಾಡಬೇಕು ಅಂತ ಅನಿಸ್ತಾ ಇದೆ? ನಿಶ್ಚಿತವಾಗಿಯೂ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಆ ಭರವಸೆ ಇತ್ತು. ಆದರೆ ಜನತಾ ಜನಾರ್ದನ್ ಎದುರುಗಡೆ ಎಲ್ಲರೂ ತಲೆಬಾಗಬೇಕಾಗ್ತದೆ. ಆದರೆ ಈಗಲೂ ಕೂಡ ನನಗೆ ವಿಶ್ವಾಸ ಇದೆ, ನಾವು ಅತ್ಯಂತ ಸ್ಪಷ್ಟವಾದಂಥ ನಮ್ಮದೇನು NDA ಒಕ್ಕೂಟಿದೆ, ಒಕ್ಕೂಟದ ಮೂಲಕ ನಿಶ್ಚಿತವಾಗಿಯೂ ನಾವು ಸರ್ಕಾರ ರಚನೆ ಮಾಡುವಂತ ಹೆಂಗಾಗಿದೆ ಅಂದ್ರೆ 3 ಕಣದಲ್ಲಿ ಇಳಿಸಿದ್ರಿ, 2 ಕ್ಲಿಯರ್ ವಿಕ್ಟರಿ ಅನೌನ್ಸ್ ಆಗ್ಬಿಟ್ಟಿದೆ. ಇನ್ನೊಂದು ಕ್ಷೇತ್ರ ಗೆಲ್ದಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆಯಾ? ಹಾಸನ ಗೆದ್ರೆ ಕಷ್ಟ, ಸೋತ್ರೆ ಹೆಂಗೋ ಒಂದು ಹೋಗುತ್ತೆ, ಹಾಗಿದೆಯಾ ಮನಸ್ಥಿತಿ? ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿದೆ ಅವ್ರದ್ದು. ನಾಗೇಂದ್ರ ಸರ್ ಮೈಕ್ ಖಂಡಿತ ನಿಮಗೆ ನಿನ್ನೆ ರಾತ್ರಿ ಕೂಡ ಡಿಬೇಟಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ. ಕರ್ನಾಟಕದ ಜನತೆಯ ಒಂದು ಮನಸ್ಥಿತಿ ತುಂಬ ಸೂಕ್ಷ್ಮವಾಗಿರುತ್ತೆ ಅಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಪ್ರೂವ್ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಹಾಸನ ಕೂಡ ಗೆಲ್ತೀವಿ, ಕೊನೆಯ ಕ್ಷಣ ತನಕ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಗೆದ್ರೆ ಕಷ್ಟ ಅಲ್ವಾ ಸರ್? ಹೆಂಗೆ ಮುಂದೆ ಹೆಂಗೆ ಅಂತ ಗೆದ್ರೆ ಹೆಂಗೆ? ಜೈಲಲ್ಲಿದ್ದಾರೆ, ಅದು ಬಂದಿರೋ ಆರೋಪ ಸಾಮಾನ್ಯ ಆರೋಪನೂ ಅಲ್ಲಪ್ಪ. ಹೋಗ್ಲಿ, ತಮ್ಮ ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ. ಆರೋಪ ಅಂತಕ್ಕಂಥದ್ದು ತಮ್ಮ ಇಂದನೇ ನಾನು ಕೇಳ್ಪಟ್ಟಿದ್ದೀನಿ. ಅದೀಗ ಕಾನೂನು ಚೌಕಟ್ಟಲ್ಲಿದೆ, ಅದ್ರ ಬಗ್ಗೆ ನಾವು ಮಾತಾಡೋಕೆ ಸಾಧ್ಯನೇ ಇಲ್ಲ. ಆದ್ರೂ ಒಂದು ನೈತಿಕತೆ ಅಂತ ಇರುತ್ತೆ ಸರ್. ಒಂದು ನಿಮಿಷ, ಒಂದು ನೈತಿಕತೆ ಅಂತ ಇರುತ್ತೆ. ಖಂಡಿತ ನಾನೊಂದು ಮಾತನ್ನು ನಾವು ಯಾವುದೋ ಒಂದು ದುಡ್ಡು ಹಣಕಾಸು ವಿಚಾರ, ಕೊಲೆ ವಿಚಾರ ಇದೆಲ್ಲ ಬೇರೆ ಬೇಕಿದ್ರೆ ನಿಮಗೆ. ಆದ್ರೆ ಹಾಗೆ ಸೂರಜ್ ಹೆಗಡೆ ಅವರು ಬರಬೇಕು, ನಿರೀಕ್ಷೆ ಇದೆ ಬರ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ವಕ್ತಾರರು. JDS ವಕ್ತಾರರಾದ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಡಾಕ್ಟರ್ ಸತೀಶ್. ಮೊದಲನೇದಾಗಿ ಶ್ರೀಪಾದ್ ಬಹುಶಃ ಕನ್ನಡಿ ಸರ್ನ ಕೇಳಬಹುದು ಅಂತ ಹೇಳಿ, ಮರ್ಮಾಘಾತವಾ ಎಕ್ಸ್ಪೆಕ್ಟೆಡ್ ಏನಿದು ಅಂತ? 400 ಪಾರ್ ಅಂತೂ ಆಗ್ಲಿಲ್ಲ, ಹಂಗಾದ್ರೆ ಇದೇನು ಅಂತ? ಒಂದು ಸ್ವಾತಂತ್ರ್ಯ ನಂತರ ಬಹುಶಃ ಇಷ್ಟು ದೊಡ್ಡ ಸುದೀರ್ಘ ಆಳ್ವಿಕೆಯನ್ನು ಯಾವುದೇ ಪಕ್ಷಗಳು ಮಾಡಿರಲಿಲ್ಲ. ನೆಹರು ನಂತರ ಮೊದಲ ಬಾರಿಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಇಷ್ಟು ಸುದೀರ್ಘವಾದಂಥ ಆಡಳಿತವನ್ನು ಕೊಟ್ಟು 3ನೇ ಬಾರಿಗೆ ಸರ್ಕಾರವನ್ನು ರಚನೆ ಮಾಡೋದ್ರ ಕಡೆಗೆ ನಾವು ಹೊರಟಿದ್ದೀವಿ. ಹೀಗಾಗಿ ಎಲ್ಲೋ ಒಂದು ಕಡೆ ಬಹಳ ಅವಧಿ ಇರೋದ್ರಿಂದ ನಾವು ಯಾವ ರೀತಿ ಹೊಸದನ್ನು ಜನ ಏನು ಕೇಳ್ತಾರೆ ಆ ಹಿನ್ನೆಲೆಯೊಳಗೆ ಒಂದಿಷ್ಟು ಎಲ್ಲೋ ಬೇರೆ ಬೇರೆ ಕಡೆ ಬದಲಾವಣೆ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಹೀಗಾಗಿ ನಾವು ನಿರೀಕ್ಷೆ ಮಾಡಿದಂಥ ದೊಡ್ಡ ರಾಜ್ಯಗಳಲ್ಲೂ ಕೂಡ ನಮಗೆಲ್ಲೋ ಒಂದು ಕಡೆ ಹಿನ್ನಡೆಯಾಗಿದೆ. ಹೀಗಾಗಿ ಒಂದು ಹಿನ್ನಡೆ ಆಗಿರಬಹುದು, ಆದರೆ ಸರ್ಕಾರ ಮಾಡುವಂಥ ದಿಕ್ಕಿನಲ್ಲಿ ಎಲ್ಲ ಲಕ್ಷಣಗಳು ಇವತ್ತಿದ್ದಾವೆ. ತಾವು ಹೇಳ್ತಾ ಇದ್ರಿ ಅಲೈನ್ಸ್ ಪಾರ್ಟ್ನರ್ಗಳ ಡಿಮ್ಯಾಂಡ್ಗಳಿಗೆ ನಾವು ತಲೆಬಾಗಬೇಕಾಗ್ತದೆ ಅಂತೇಳಿ. ಹಿಂದಿನ ಚುನಾವಣೆಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ನಾವು ಸ್ಪಷ್ಟ ಬಹುಮತಕ್ಕೆ ಬಂದರೂ ಕೂಡ, ಮೆಜಾರಿಟಿ ಬಂದರೂ ಕೂಡ, ಅವತ್ತಿನ ಕಾಲದಲ್ಲಿ ಒಂದೊಂದೇ ಸಿಂಗಲ್ MP ಗಳನ್ನು ಗೆದ್ದಿರತಕ್ಕಂಥ ಅನೇಕರನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರ ಕ್ಯಾಬಿನೆಟ್ನಲ್ಲಿ ತೊಗೊಂಡಿರತಕ್ಕಂಥ ಉದಾಹರಣೆ ಇದೆ. ಇಲ್ಲೇ ಮಹಾರಾಷ್ಟ್ರದ ರಾಮದಾಸ್ ಅಠವಳೆ ಇರ್ಬೋದು, ಇನ್ನೊಂದು ಕಡೆ ಉತ್ತರ ಪ್ರದೇಶದ ಒಂದೇ ಒಂದು ಸಿಂಗಲ್ MP ಗೆದ್ದವ್ರನ್ನೂ ಕೂಡ ತಮ್ಮ ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡಿರುವಂಥದ್ದಿದೆ. ಹೀಗಾಗಿ ನಾವು ಯಾವಾಗ ಘಟಬಂಧನವನ್ನು ಮಾಡ್ಕೊಂಡಿವಿ, ಅತ್ಯಂತ ವಿಶ್ವಾಸಪೂರ್ಣವಾದಂಥ ಘಟಬಂಧನ ನಮ್ಮದಾಗಿದೆ. ಕೇವಲ ಚುನಾವಣೆ ಒಂದೇ ಉದ್ದೇಶದಿಂದ ಘಟಬಂಧನವನ್ನು ಏನು INDI ಏನು ಮಾಡಿರ್ತೀವಿ ಕಾಂಗ್ರೆಸ್ ನೇತೃತ್ವದ ಪಾರ್ಟಿಗಳು, ಅಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಮಾತ್ರ ಅವ್ರು ಮಾಡಿದರು. ಆದರೆ ಒಟ್ಟಾರೆ ಇಡೀ ದೇಶವನ್ನು ಗಮನದಲ್ಲಿ ಇಟ್ಟುಕೊಂಡು ಅವರು ಯಾವತ್ತೂ ತಮ್ಮ ವಿಚಾರಗಳನ್ನು ಕೊಡಲಿಲ್ಲ, ಅಥವಾ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಕೊಡಲಿಲ್ಲ, ಅಥವಾ ಒಟ್ಟಿಗೆ ಹೋಗಿ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು ಭಾಳಷ್ಟು ಕಡಿಮೆಯಾಗಿದೆ ಭಾಳಷ್ಟು ರಾಜ್ಯಗಳಲ್ಲಿ ನಾವು ನೋಡಿದಾಗ. ನಾನು ಉದಾಹರಣೆ ಹೇಳ್ಬೇಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ತಾವು ನೋಡಿದಿರಿ, ಅಲ್ಲಿಯ ನಮ್ಮ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಧೀರ್ ರಂಜನ್ ಚೌಧರಿ ಅವರು ಏನಿದ್ದಾರೆ ಅವ್ರನ್ನ ನಾವು ಗಮನಿಸಿದಾಗ ಗೊತ್ತಾಗ್ತದೆ ಅವರಲ್ಲಿ ಯಾವ ರೀತಿ ಹೊಡೆದಾಟ ಇದೆ ಅನ್ನುವಂಥದ್ದು. ನಿಶ್ಚಿತವಾಗಿ ನನಗನ್ನಿಸ್ತದೆ ಇವತ್ತು ಅವರೇನು ಭಾಳ ದೊಡ್ಡ ಸಂಖ್ಯೆಗಳನ್ನು ಗೆದ್ದಿರಬಹುದು, ಆದರೆ ಮುಂದೆ ಸರ್ಕಾರ ರಚನೆ ಮಾಡುವಲ್ಲಿಯೂ ಕೂಡ ಬಹಳಷ್ಟು ಗೊಂದಲಗಳ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕನೆಕ್ಟ್ ಆಗಿದ್ರು, ಆತ್ಮಾವಲೋಕನ ಅನಿವಾರ್ಯ ಅಂತ ಹೇಳಿದ್ರು. ಬಟ್ ಆತ್ಮಾವಲೋಕನಕ್ಕೆ ಹೋಗುವ ರೀತಿಯ ಸಂದರ್ಭ ಬರುತ್ತೆ ಅಂತ ಹೇಳಿ ನಿನ್ನೆ ಮೊನ್ನೆವರೆಗೂ ಪಕ್ಷದಲ್ಲಿ ಯಾರ ಮುಖದಲ್ಲೂ ಕಾಣಿಸ್ತಾನೆ ಇರಲಿಲ್ಲ. ಎಕ್ಸಿಟ್ ಪೋಲ್ ನೋಡಿ ಸರ್ವಮಾತೆ ಬಳಸೋದಾದ್ರೆ ಕುಣಿತಾ ಇದ್ರಿ, ಎಕ್ಸಿಟ್ ಪೋಲ್ ನೋಡಿ. ಇಲ್ಲ, ಒಂದು ನಾವು ಸೋತಾಗ ಮಾತ್ರ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಪಾರ್ಟಿ ಅಲ್ಲ ನಮ್ದು. ಗೆದ್ದಾಗನೂ ಕೂಡ ನಾವು ಅವಲೋಕನ ಸಭೆಯನ್ನ ಮಾಡ್ತೀವಿ. ಯಾಕಂತಂದ್ರೆ ಎಲ್ಲಿ ನಾವು ಗೆದ್ದಿವಿ, ಯಾವ ರೀತಿ ಗೆದ್ದಿವಿ, ಗೆಲ್ಲಲಿಕ್ಕೆ ಕಾರಣಗಳೇನು, ಇನ್ನೊಂದು ಕಡೆ ಸೋಲಲಿಕ್ಕೆ ಕಾರಣಗಳೇನು, ಆ ಎಲ್ಲ ವಿಚಾರಗಳನ್ನ ಒಂದು ಜವಾಬ್ದಾರಿಯುತ ಪಾರ್ಟಿಯಾಗಿ ನಾವು ಇಲ್ಲಿಯವರೆಗೆ ಅವಲೋಕನಗಳನ್ನ ಮಾಡ್ಕೊಂಡಿದ್ದೀವಿ.
ಹೀಗಾಗಿ ಈಗೂ ಕೂಡ ಅವಲೋಕನ ಮಾಡ್ತೀವಿ ನಾವು ಎಲ್ಲಿ ತಪ್ಪು